ಎಲ್ಲ ಕೊಲೆಗಳನ್ನ ಎನ್ಐಎಯಿಂದ ಇನ್ವೆಸ್ಟಿಗೇಷನ್ ಮಾಡಿದಾಗ ಮಾತ್ರ ಸತ್ಯ ಈಚೆಗೆ ಬರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅವರು ಬಹುಪಾಲು ಈ ಶರತ್ ಮಡಿವಾಳರ ಕೊಲೆಯನ್ನ ಎನ್ಐಎಯಿಂದ ತನಿಖೆ ಮಾಡಿಸೋಕೆ ಒಪ್ಕೊಳ್ತಾರೆ ಅಂತ ವಿಶ್ವಾಸ ನನಗಿದೆ. ಆ ಒಂದು ಭರವಸೆಯನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಎರಡನೇದು, ನಮ್ಮ ರಾಜ್ಯದಲ್ಲಿ ಇದೇ ರೀತಿಯ 23 ಕೊಲೆಗಳಾಗಿದೆ. ಎಲ್ಲ ಕೊಲೆಗಳ ಬಗ್ಗೆನೂ ಸಹ ಎನ್ಐಎಯಿಂದ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಎರಡನೇ ಒಂದು ಒತ್ತಾಯ. ಅದು ಅವ್ರ ಗಮನಕ್ಕೆ ಬಂದಿದೆ. ಮೂರನೇದು, KFD ಅಂಡ್ PFI ಎರಡೂ ಸಂಸ್ಥೆಗಳನ್ನು ಬ್ಯಾನ್ ಮಾಡದೇ ಇದ್ರೆ ಈ ಎಲ್ಲ ಚಟುವಟಿಕೆಗಳಿಗೆ ಅವರೇ ಹಿನ್ನೆಲೆ ಗಾಯಕರಾಗಿದ್ದಾರೆ. ಸೊ ಅದನ್ನು ಎರಡೂ ಸಂಸ್ಥೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಇಲ್ಲದಂತಾಗಿದೆ. ರೂಪಾ ಅವರ ಇನ್ಸಿಡೆಂಟ್ನೂ ಸಹ ವಿವರವಾಗಿ ನಾವು ತಿಳಿಸಿದ್ದೇವೆ. ಯಾವ ರೀತಿ ಒಬ್ಬ ಆನೆಸ್ಟ್ ಅಧಿಕಾರಿ ಯಾವ ಬೆಂಗಳೂರಿನ ಜೈಲಿನಲ್ಲಿ ನಡೀತಾ ಇರೋಂಥ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ಬಯಲು ಮಾಡುವಂಥ ಪ್ರಯತ್ನ ಮಾಡಿದ್ರು. ಅದೇ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಇದು ಈ ಸರ್ಕಾರ ನಡ್ಕೊಂತ ಇರೋ ರೀತಿ ಅನ್ನೋದನ್ನು ಹೇಳಿದ್ದೇವೆ. ಬಹಳ ಮುಖ್ಯವಾಗಿ ಬಾಂಗ್ಲಾದೇಶ ಬೇರೆ ಬೇರೆ ಕಡೆಯಿಂದ ಮಕ್ಕಳನ್ನ ತಂದು ಅವರನ್ನ ಮಿಸ್ಯೂಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಪಿತೂರಿ ನಡೆದಿದೆ. ಇತ್ತೀಚೆಗೆ ಆ ರೀತಿ ಮಕ್ಕಳನ್ನ ತಂದಾಗ ಅದನ್ನ ಎದುರಿಸಕ್ಕೋಗಿ ಪ್ರತಿಭಟನೆ ಮಾಡಕ್ಕೆ ಹೋದಂತ ಒಂದಿಬ್ಬರ ಮೇಲೆ ಮಾರಣಾಂತರಿಗೆ ಹಲ್ಲೆಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಈ ತರ ಘಟನಾವಳಿಗಳಿಂದ ಉದ್ದೇಶ ಏನು, ಯಾತಕ್ಕಾಗಿ ಬಾಂಗ್ಲಾ ಬೇರೆ ಬೇರೆ ಕಡೆಯಿಂದ ಈ ತರ ಮಕ್ಕಳನ್ನು ತರ್ತಾ ಇದ್ದಾರೆ, ಅವ್ರಿಗೇನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ನಮ್ಗೆ ಅರ್ಥ ಆಗದೆ ಇರುವಂತದ್ದು. ಇದು ತರೋ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂಥ ಸಂಗತಿಗಳನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಸೊ ಇದೆಲ್ಲ ಸಂಗತಿಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿಸ್ತೇನೆ. ನಾನು ಅನೇಕ ವಿಷಯಗಳಿಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಒಂದು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ನಾವು ತಗೊಂತೇನೆ ಅನ್ನೋ ಮಾತನ್ನ ಹೇಳಿ ಎಲ್ಲರಿಗೂ ಸೂಚನೆ ಇವತ್ತೇ ಕೊಡ್ತೇನೆ ಅನ್ನೋ ಮಾತನ್ನ ಹೇಳಿದೆ. We have requested our Honorable Home Minister Rajnath Singh ji to open NIA office in Mangalore immediately. And about Sharath Madiwal murder incident should be referred to the NIA. Number 2, 23 political murders are took place so far, and all the murder cases should be referred to the NIA only. Number 3, KFD and PFI should be banned, and there is no security to the state government important officers, honest officers in Karnataka, and we have explained about Rupa DIG recent case also. And finally, we are requested that Bangladesh and other countries' children brought to Bangalore, about 10 to 12 or 15 years age children, and I don't know what type of training they are giving, and that has been protested, and two of our important leaders has been brutally attacked, and they are in hospital. That's also we have explained to the Rajnath Singh. Sir, what's Home Minister respond over the DIG transfer during, and how do you react over this? According to me, that he is going to refer immediately Sharath Madiwal case to NIA. That's what I have tried to convince him. And KFD and PFI, he knows everything, and we requested him to ban that organization immediately. And state government officers, honest, there is no protection. They must give protection. That's all we requested, and we explained. And he is convinced, and he knows so many things. Already we written a letter, and he already got all the information. He will take appropriate decision as early as possible. Right.